ಶುಭೋದಯ ವೀಕ್ಷಕರೇ, ನಿಮ್ಮ ನೆಚ್ಚಿನ ಟಿಫಿನ್ ಬಾಕ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ತುಂಬಾ ಸಿಂಪಲ್ ಆಗಿರುವಂಥ ರೈಸ್ ಅಂಬ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥ ನೋಟ್ ಮಾಡ್ಕೊಳ್ಳಿ. ಅನ್ನ, ಕಾಯಿ ತುರಿ, ಕಾಳು ಮೆಣಸು, ಗಸಗಸೆ, ಉಪ್ಪು. ಸಾಮಾನ್ಯವಾಗಿ ನೀವು ರಾಗಿ ಅಂಬ್ಲಿ ಮಾಡೋದು ಗೊತ್ತಿರುತ್ತೆ ಮತ್ತು ತುಂಬ ಜನ ಮಾಡ್ತಾ ಇರ್ತೀರಾ. ರೈಸ್ ಅಂಬ್ಲಿನ ಮಾಡೋದು ಸ್ವಲ್ಪ ರೇರ್ ಅಂತ ಹೇಳ್ತೇನೆ. ಇದು ದಾವಣಗೆರೆ ಸೈಡಿನ ಡಿಶ್ಶು. ಇವಾಗ ಅದನ್ನು ತೋರಿಸ್ತಾ ಇದ್ದೀನಿ. ಮಾಡೋ ವಿಧಾನ ಸಹ ತುಂಬಾ ಸಿಂಪಲ್. 1 ಕಪ್ನಷ್ಟು ಕಾಯಿ ತುರಿ, ಬಿಳಿ ಕಾಯಿ ತುರಿನೇ ತೊಗೋಬೇಕು. ನಂತರ ಕಾಳು ಮೆಣಸು 1 ಸ್ಪೂನ್ನಷ್ಟು, ನಂತರ ಗಸಗಸೆ 2 ಸ್ಪೂನ್ನಷ್ಟು, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಮಿಕ್ಸಿಯಲ್ಲಿ ರುಬ್ಕೊಂಡ್ಬಿಡ್ಬೇಕು. ಕಾಯಿ ಗಸಗಸೆ ರುಬ್ಬಿರೋದು ಸಿದ್ಧವಾಗಿದೆ. ನೆಕ್ಸ್ಟ್ ನಾವು ಇದನ್ನು ಹಾಕಿ ಕುದಿಸ್ಬೇಕು. ಮೆತ್ತಗೆ ಮಾಡ್ಕೊಂಡಿರೋಂಥ ಅನ್ನ, ಇದಕ್ಕೆ ಸ್ವಲ್ಪ ನೀರು ಹಾಕ್ಬೋದು. ಅಂಬ್ಲಿಯಿಂದಾಗ ಸ್ವಲ್ಪ ಗಂಜಿ ಟೈಪೇ ಇರಬೇಕಾಗುತ್ತೆ, ಸ್ವಲ್ಪ ನೀರು ಹೆಚ್ಚಾಗಿ ಹಿಡಿಸುತ್ತೆ. ಬೇಸಿಗೆಯಲ್ಲಂತೂ ಮೈಗೆ ತುಂಬಾ ತಂಪಿದು. ಹಾಗೆ ಮಾವಿನಕಾಯಿ ಸೀಸನಲ್ಲಂತೂ ಮಾವಿನಕಾಯಿ ಗೊಜ್ಜು ಜೊತೆಯಲ್ಲಿ ಒಳ್ಳೆ ಸೂಪರ್ ಕಾಂಬಿನೇಷನ್. ರುಬ್ಬಿರೋ ಅಂಥ ಮಿಶ್ರಣ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಏನೂ ಇಲ್ಲ ಅಂದರೆ ಇದಕ್ಕೆ ಬರೀ ಗಟ್ಟಿ ಮೊಸರು ಹಾಗೂ ಮನೆಯಲ್ಲಿರೋಂಥ ಯಾವುದೇ ಒಂದು ಉಪ್ಪಿನಕಾಯಿನ ಸಹ ನೀವು ಹಾಕ್ಕೊಂಡು ಸವಿಬೋದು. ಆರೋಗ್ಯಕರವಾದ ರೈಸ್ ಅಂಬ್ಲಿ ಸವಿಯಲು ಸಿದ್ಧವಾಗಿದೆ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಈ ಟಿಫಿನ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಹೊಸ ಅಡಿಗೆಯೊಂದಿಗೆ ಹೊಸತನದಲ್ಲಿ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.